ಶರಣ ಬಂಧುಗಳೇ, ಶರಣರ ಸಾಹಿತ್ಯ ಬೇವಸವಿದಂತೆ. ಅದರಕ್ಕೆ ಕಹಿಯದ, ಉದರಕ್ಕೆ ಸಿಹಿಯದ. ಯಾವುದು ನಾಲಿಗೆಗೆ ತುಟಿಗೆ ಸಿಹಿ ಇರ್ತದೆ, ಅದು ಹೊಟ್ಟೆಗೆ ಅಪಾಯ ಮಾಡ್ತದೆ. ಮಿರ್ಚಿ ಮಂಡಕ್ಕಿ ನಾಲಿಗೆಗೆ ಭಾಳ ಚಲೋ ಯಜಮಾನ್ರೆ, ಅದರ ಹೊಟ್ಟೆಗೆ ಬರೋಬರಲ್ಲ. ಬೇವು ಬೇವು ಯಾರು ವಾರದಲ್ಲಿ ಒಮ್ಮೆ ಆದರೂ ಬೇವಿನ ರಸ ತಗೊಳಕ್ಕೆ ಶುರು ಮಾಡಿದ್ರಂದ್ರೆ ನಿಮ್ಮ ಒಳಗಿರ್ತಕ್ಕಂಥ ರೋಗಗಳಿಲ್ಲ ಆಗ್ತಾವೆ. ನಿಮ್ಮ ಅಜ್ಜ ನಮ್ಮ ಅಜ್ಜ ಗಜಗಂತ ತಿಂತಿದ್ದು ಗೊತ್ತಿರಬೇಕು. ಗಜಗಂತೇಳಿ ಕೈ ಇರ್ತಿತ್ತದು, ಭಾಳ ಕೆಟ್ಟ ಬಳ್ಳ್ಯಾಗ ಬೆಳೀತಿತ್ತದು. ಸೀಗ ಜಾಲಿಕಾಯಿ ಅಂತಿತ್ತು ಆಯುರ್ವೇದದೊಳಗೆ, ಒಂದು ಸೀಗ ಜಾಲಿಕಾಯಿ. ಈ ಜಾಲಿ ಬೇರೆ, ಆ ಜಾಲಿ ಬೇರೆ. ಒಂದು ಸ್ವಲ್ಪ ಹಿಂಗೆ ನಾಲ್ಗೆ ಮ್ಯಾಗ ಇಟ್ಕೊಂಡು ಬಿಟ್ಟರೆ BP ಶುಗರ್ ಇರ್ತಿರ್ಲಿಲ್ಲ ಅವಾಗ. ಮತ್ತು ಅವೆಲ್ಲಿದಾವ್ರಿ ಅಂತ ಇವಾಗ ನನ್ನ ಕೇಳಿದ್ರಿ ಅಂದರೆ ಅವು ನಿಮ್ಮ ಮ್ಯಾಲೆ ಕೋಪ ಮಾಡ್ಕೊಂಡು ಅವು ಬೆಳಿಲಾರ್ದಂಗೆ ಆಗಿಬಿಟ್ಟವು. ಶರಣರು ನೇರವಾಗಿ ನಿನ್ನನ್ನು ಹೊಗಳ್ತಾರೆ. ಯಾರು ನಿನ್ನನ್ನು ಹಾರ ತುರಾಯಿ ಹಾಕ್ತಾರೆ ಅವ್ರನ್ನ ಹೆಚ್ಚು ನಂಬೋಕ್ಕಿಂತ ನಿನ್ನ ಬೈಯವ್ರನ್ನ ಹೆಚ್ಚು ನಂಬ್ರಿ ಅಂತಾರೆ. ಬೈದವರೆನ್ನ ಬಂಧುಗಳೆಂಬೆ ಅಂತ ಹೇಳ್ತಾರಪ್ಪ ಅವರು. ಏನ್ರಿ, ಬೈದ ಹೇಳಾವ ಬುದ್ಧಿಗಾಗಿ ಅಂತೊಂದು ಗಾದೆ ಅದ. ಅದಕ್ಕೆ ಶರಣರಂತಾರೆ, ನಿಂದಿಸುವವನೊಬ್ಬ ವಂದಿಸುವವನೊಬ್ಬ ನಮ್ಮ ಪರಮ ಶಿವಯೋಗಿಯ ಬಂಧುಗಳಯ್ಯ. ನಿಂದಿಸುವವನು ನನ್ನ ಪಾಪವನ್ನು ಕೊಂಡು ಒಯ್ದ, ಸ್ತುತಿಸುವವನು ಎನ್ನ ಪುಣ್ಯವನೇ ಕೊಂಡು ಒಯ್ದ. ಉಬ್ಬದಿರು ಸುಖದಲ್ಲಿ ಕುಗ್ಗದಿರು ದುಃಖದಲ್ಲಿ. ಬಹಳ ನಿನ್ನನ್ನು ಹೊಗಳಿ ಹೊಣ್ಣ ಶೂಲದ ಲಿಕ್ಕದರಯ್ಯ ಅಂದ್ರೆ ಬಸವಣ್ಣವರು. ಬಹಳ ಮುಂಜಾನೆ ಎದ್ದು ನಿಮಗೆ ನಮಸ್ಕಾರ ಮಾಡೋದು ಶುರುವಾತಂದ್ರೆ ಬಿತ್ತ ಚಾಕ್ ಟೊಪಿಗೆ ಎದ್ದು ತಿಳ್ಕೊಬೇಕು ನೀವು. ನಿಮ್ಮ ಕಡೆ ಎಲ್ಲ ನಾ ಹೇಳೋದು, ನೀವೆಲ್ಲರೂ ಬಹಳ ಚಲೋ ಅದಿರಿ. ವಂದನೆಗೆ ಹಡಪದಪ್ಪನ ಹೇಳ್ತಾನ, ವಂದನೆಗೆ ನಿಲ್ಲಬೇಡ, ನಿಂದೆ ಗಂಜಿ ಓಡಬೇಡ ಅಂತ ಹೇಳ್ತಾನೆ. ಶರಣರು ಮನೆ ನೋಡಾ ಬಡವರು, ಮನ ನೋಡಾ ಘನ ಸಂಪನ್ನರು. ನಮ್ಮ ಶರಣರ ಹತ್ತರ ಸಂಪತ್ತಿರ್ಲಿಕ್ಕಿಲ್ಲ. ಕನಕದಾಸನ ಹತ್ತರ ನೋಡ್ರಿ, ಕನಕದಾಸ, ಕನಕಂದ್ರೆ ಏನು? ಹಿಂಗೆ ಓದಿದ್ರು ಕನಕ, ರಿವರ್ಸ್ ಓದಿದ್ರು ಕನಕ. ಕಾಯ ವಾಚ ಮನಸ ತ್ರಿಕರ್ಣ ಶುದ್ಧವಾದದ್ದು. ಸ್ಥೂಲ ಸೂಕ್ಷ್ಮ ಕಾರಣದಲ್ಲಿಯೂ ಒಂದೇ ಆಗಿರೋದು. ವರ್ತಮಾನ ಭೂತ ಭವಿಷ್ಯತ್ತಿನಲ್ಲಿ ಒಂದೇ ಥರ ಆಗಿರೋದು. ಉರಿ ಬಂದಾಗ ಸಿರಿ ಬಂದಾಗ ಭಿನ್ನ ಭಿನ್ನ ಆಗದ ಸ್ಥಿತಿ ಒಳಗೆ ಇರೋದದು. ಎರಡೂ ಒಂದೇ ಥರ ಆಗಿರಬೇಕು. ಸುಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು ಅಂತ ಹೇಳ್ತಾರೆ ಮಡಿವಾಳ ಮಾಚಿ ತಂದೆ. ಸುಖ 1 ಕೋಟಿ ಬಂದರೂ ಬಸವಣ್ಣನ ನೆನೆಯೋದು, ದುಃಖ 1 ಕೋಟಿ ಬಂದರೂ ಬಸವಣ್ಣನ ನೆನೆಯೋದು. ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ, ಬಹಳ ಚಲೋ ಸಾಲು ಹೇಳ್ತಾರೆ. ಅದಕ್ಕೆ ಹೇಳಿದೆ ನಾನು ನಿನ್ನೆ. ಏನು ಮಾಡೋದು, ಸಮಯ ಬಹಳ ಕಡಿಮೆ ಅದ. ಮಾಜನ್ ಶೆಟ್ಟರು ಜಾಸ್ತಿ ಮಾಡಿಬೇಡ್ರಿ, ನಮಗೆ 5 ದಿವಸ ಸಾಕ್ರಿ ಅಂತಂದುಬಿಟ್ರು. ಶರಣರ ಅರ್ಥ ಆಗುತ್ತೆ ನಾ ಹೇಳೋದು. ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ, ಸುಖ ಬಂದಡೆ ನಿನ್ನನೆ ಹಾಡಿ ಹರಸುವೆನಯ್ಯ, ದುಃಖ ಬಂದಡೆ ನಿಮ್ಮನೆ ಕೋಪಿಸಿ ಬೈವೆನಯ್ಯ. ಅದೇನು ಕಾರಣವೆಂದಡೆ ಸುಖ ದುಃಖಕ್ಕೆ ನೀವೇ ಆಧಾರವಾದ ಕಾರಣ ನಿಮ್ಮನೆ ಹಾಡುವೆನಯ್ಯ,
ನಿಮ್ಮನೆ ಹೊಗಳುವೆನಯ್ಯ, ನಿಮ್ಮ ಮುಂದೆ ಎನ್ನ ಕಡು ದುಃಖವ ಈಡಾಡುವೆನಯ್ಯ. ಸುಖ ಬಂದರೂ ದುಃಖ ಬಂದರೂ ಅವೆರಡೂ ನಿನ್ನ ಕೊಡುಗೆ. ಚಲೋ ಮಗ ಹುಟ್ಟ್ಯಾನ, ಪ್ರಕೃತಿಯ ಕೊಡುಗೆ. ಅದ ಮಗ ರಿವರ್ಸ್ ಮಾತಾಡಕತ್ಯಾನ, ಅದು ಅವಂದ ಕೊಡುಗೆ. ಒಂದು ಮನೆಯಾಗ ಒಬ್ಬ ಹುಡುಗ ಅಲ್ಪಜ್ಞ ಅದಾನ, ಸ್ವಲ್ಪ ಬ್ರೈನ್ ಬೆಳೆದಿಲ್ಲ, ಅದು ಅವಂದ ಪ್ರಸಾದ. ಒಬ್ಬ ಬಹಳ ಬುದ್ಧಿವಂತದಾನ, ಅದು ಅವಂದ ಪ್ರಸಾದ. ಸುಖ ಬಂದಡೆ ಹಾಡಿ ಹರಿಸ್ತೀವಿ, ದುಃಖ ಬಂದ್ರೆ ಕೋಪಿಸಿ ಬೈತೀವಿ. ಅಲ್ಲಿ ಶುರುವಾದದ್ದು ನಮಗೆ ತಾರತಮ್ಯ. ನೋವಾಗ್ತದವಾಗ ಏನ್ರಿ, ನೋವಾಗ್ತದ. ಎರಡನ್ನ ಸಮಾನವಾಗಿ ಕಾಣುವ ಆ ಸ್ಥಿತಪ್ರಜ್ಞೆ ಅನ್ನೋದು ಬರಬೇಕು ಮನುಷ್ಯನಿಗೆ. ಸ್ಥಿತಪ್ರಜ್ಞೆ ಎರಡೂ ಒಂದ. ಈಗ ನೋಡಿ, ಬಿಸ್ಮಿಲ್ಲಾ ಖಾನ್ ಶಹನಾಯಿ ಓದ್ತಿದ್ರು. ಶಹನಾಯಿ ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿಯನ್ನು ಕೆಂಪು ಕೋಟೆಯ ಮುಂದೆ ವರ್ಷದಲ್ಲಿ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ 2 ಸಲ ಓದ್ತಿದ್ರು. ಇರುತನ ಓದಿದ್ರು. ಎಷ್ಟು ಚಲೋ ಓದಿದ್ರಂದ್ರೆ ಕೆಂಪು ಕೋಟೆಗೆ ರಂಗೇರಿತ್ತು, ಮತ್ತೆ ಕೆಂಪಾಗಿತ್ತಂತ. ಅಷ್ಟು ಚಂದ ಓದಿದ್ರು. ಅದರ ಬಾಜು ಒಬ್ಬ ಶ್ರುತಿ ಬಾಯಾಗಿಟ್ಕೊಂಡು ದುದ್ದನ್ನೊಂದು ಕೊಳವಿ ಊದ್ತಿರ್ತಾನೆ, ಗಲ್ಲಾ ಉಬ್ಬಿಶ, ಕೇಳಿರಿಲ್ಲ, ಊದ್ತಿರ್ತಾನೆ. ಬಿಸ್ಮಿಲ್ಲಾ ಖಾನ್ ಓದುವ ಅನಾದಿಯಿಂದ ಬಂದ ಸನಾದಿಯ ಮೇಲೆ ಕೈ ಬೆರಳು ಹಿಂಗ ಮ್ಯಾಲ ಕೆಳಗ ಆದರೂ ಶಹನಾಯಿಯ ಶ್ರುತಿ ಹಿಡಿದಿರ್ತಕ್ಕಂಥವ ಒಂದ ಸ್ವರ ಇರ್ತದೆ. ಇವು ಕರೆದರು ಕೇಳದೆ ಅಂತ ಬಾರಿಸಿದ್ರು ನೋಡಿ, ಒಂದ ಶ್ರುತಿ ಇರ್ತದೆ. ಅದು ಏನು ಹೇಳಿಕೊಡ್ತದ? ಏನು ಹೇಳಿಕೊಡ್ತದೆ? ಶ್ರುತಿ ಎಷ್ಟು ಮ್ಯಾಲ ಕೆಳಗ ಸನಾದಿ ಹೋಗಿ ಬಂದರೂ ನಿನ್ನ ಶ್ರುತಿ ಒಂದೇ ಇರಬೇಕಂತ. ಬಹಳ ದೊಡ್ಡ ನೌಕರಿ ಸಿಕ್ಕಾಗ ಶ್ರುತಿ ಬದಲಾಗಬಾರ್ದು, ಮ್ಯಾಲ ಹೋಗಬಾರ್ದದ. ರಿಟೈರ್ಡ್ ಆಗಿಂದ ಆಗಬಾರ್ದ. ಪೇಮೆಂಟ್ ಜಾಸ್ತಿ ಆಗಲಿ ಕಡಿಮೆ ಆಗಲಿ, ಟ್ರಾನ್ಸ್ಫರ್ ಆಗಲಿ ಹಂಗ ಇರಲಿ, ಕಾರ್ ತಗೊಳ್ಳಿ ಕಾರ್ ಇರದೇ ಇರಲಿ, ಮನಿ ಕಟ್ಟಲಿ ಕಟ್ಟದೇ ಇರಲಿ, ನಿನ್ನ ಶ್ರುತಿ ಸುಖ ದುಃಖ ಸಮಾನಾಂತರವಾಗಿ ಶರಣರು ಕಂಡ್ರು. ಅವರಿಗೆ ನಿಮ್ಮ ಹಾಗ ದೊಡ್ಡ ದೊಡ್ಡ ಮನೆಗಳಿರಲಿಲ್ಲ, ದೊಡ್ಡ ದೊಡ್ಡ ಮನಸ್ಸು ಇತ್ತು. ಹಸಿದವರಿಗೆ ಅನ್ನ ನೀಡಿದರು, ನೊಂದವರಿಗೆ ಸಾಂತ್ವನ ನೀಡಿದರು, ದುಃಖಿತರ ಕಣ್ಣೀರನ್ನು ಒರೆಸಿದರು, ಬಿದ್ದವರನ್ನು ಎತ್ತಿದರು, ಸರ್ವರನ್ನು ಸಮಾನರು ಅಂತ ಭಾವಿಸಿಕೊಂಡ್ರು. ದುಡಿದುದರಲ್ಲಿಯೇ ಎಲ್ಲರಿಗೂ ಹಂಚಿದರು. ಪ್ರೀತಿಯಿಂದ ಅನುಭವ ಮಂಟಪ ಕಟ್ಟಿದರು. ಅನುಭವ ಮಂಟಪ ಕಟ್ಟಿರೋದನ್ನು, ಸಮಾನತೆಯನ್ನು ತಂದುಕೊಟ್ಟ ಕಲ್ಯಾಣವನ್ನು ನೋಡದ ಕೊಂಡಿ ಮಂಚಣ್ಣನ ಕಾರಸ್ಥಾನಕ್ಕೆ ಕಲ್ಯಾಣದ ಬೆಳಕು ಎಲ್ಲ ಕಡೆ ಕಾಣಲಿಲ್ಲ. ಆನಂತರ ಬಂದ ತೋಂಟದ ಎಡೆಯೂರ ಸಿದ್ಧಲಿಂಗೇಶ್ವರರು 101 ವಿರಕ್ತರು, ಸಂತೆಕೆಲ್ಲೂರಿನ ಘನಮಠ ಶಿವಯೋಗಿಗಳು, ಚಿತ್ತರಗಿಯ ವಿಜಯ ಮಹಂತ ಶಿವಯೋಗಿಗಳು, ಹರಡೇಕರ್ ಮಂಜಪ್ಪನವರು, ಉತ್ತಂಗಿ ಚೆನ್ನಪ್ಪನವರು, ಪಗು ಹಳಕಟ್ಟಿಯವರು, ಅಥನಿ ಮುರುಘೇಂದ್ರ ಶಿವಯೋಗಿಗಳು, ಇವರ ಎಲ್ಲರ ಶ್ರಮದ ಫಲವಾಗಿ ಬಸವನ ಬೆಳಕು ಇಂದು ಪ್ರಕಾಶಿಸುತ್ತಿದೆ. ಭಾರತವೇ ಪ್ರಕಾಶಿಸುತ್ತಿದೆ ವಚನಗಳ ತಳಹದಿಯ ಮೇಲೆ. ಅಂಬೇಡ್ಕರ್ ಅವರು ಹೇಳ್ತಿದ್ರು, ಕರ್ನಾಟಕದವರು ನೀವೆಲ್ಲರೂ ಬಸವಣ್ಣನವರನ್ನ ಕಟ್ಟಿ ಹಾಕಿರಿ, ಬಿಟ್ಟು ನೋಡ್ರಿ ಅಂತಿದ್ರು.
ಯಾವಾಗಲೂ ಮಹಾತ್ಮರು ಒಂದು ಕುಲಕ್ಕೆ ಒಂದು ಮತಕ್ಕೆ ಸಂಬಂಧಪಟ್ಟವರಲ್ಲ, ಅವರು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟ ಮಹಾಪುರುಷರು. ಇವತ್ತೊಂದು 3 ಮಾತು ನೆನಪಿಟ್ಟುಕೊಳ್ಳಿ. 3 ಮಾತು. ಅಧಿಕಾರ, ಅಂತಸ್ತು, ಆಯುಷ್ಯ ಶಾಶ್ವತವಲ್ಲ. ಇನ್ನೊಮ್ಮೆ ಹೇಳ್ತೀನಿ. ಅಧಿಕಾರ, ಅಂತಸ್ತು, ಆಯುಷ್ಯ ಶಾಶ್ವತವಲ್ಲ. ಇವತ್ತು ಅಧಿಕಾರ ಇರ್ತದೆ, ನಾಳೆ ಇರಲಿಕ್ಕಿಲ್ಲ. ನನಗಿಲ್ಲೊಂದು ಕುರ್ಚಿ ಹಾಕ್ಯಾರ, ನಾಳೆ ಕುರ್ಚಿ ಇರಲಿಕ್ಕಿಲ್ಲ. ಅಂತಸ್ತು, ನಾನೇ ಕಟ್ಟಿದೆ ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸೊಲ್ಲು. ದೇವನ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟನ್ನು ಕೊಟ್ಟಿಹುದಾತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ಬ್ಯಾಡೇನು. ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದರು ಕನಕದಾಸರು, ಮಾಡಿದ ಉಪಕಾರವನ್ನು ಮರೆಯುವವನೇ ದ್ರೋಹಿ ಎಂದರು. ಕಷ್ಟದ ಒಳಗ ಉಪಕಾರ ಮಾಡಿದ ಜೀವಿಯನ್ನ ಕನಸಿನಲ್ಲಾದರೂ ಸ್ಮರಣೆ ಮಾಡುತ್ತಿದ್ದರೆ ಈ ಜಗತ್ತಿಗೆ ಮತ್ತೆ ದೇವರು ಹುಟ್ಟಿ ಬರಲಾರ. ಕಾರಣ ನೀನೇ ದೇವರಾಗಿರುತ್ತಿ. ನೀನ ದೇವರ. ಉಪಕಾರ ಮಾಡಿದ ಜೀವಿಯನ್ನ ಮರಿಬೇಡ, ಸ್ಮರಣೆ ಮಾಡು. ಕಾರಣ ಅಂತಸ್ತು ಶಾಶ್ವತವಲ್ಲ. ಬಸವಣ್ಣನವರು ಮತ್ತು ಇವರು ಹೆಂಗದ ನೋಡು. ಸಿರಿ ಬಂದ ಕಾಲಕ್ಕೆ ಮೆರೆಯಬೇಡ. ಬಸವಣ್ಣನವರು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ, ಗರ ಹೊಡೆದವರ ನುಡಿಸಬಹುದು. ಗರ ಅಂದ್ರೆ ದೆವ್ವ. ದೆವ್ವ ಬಡದವ್ರನ್ನ ಮಾತಾಡಿಸಬಹುದು. ಹಾವು ತಿಂದವರ ನುಡಿಸಬಹುದು. ಯಾರಿಗೆ ಹಾವು ಕಚ್ಚದ ಅವ್ರನ್ನೂ ಬದುಕಿಸಬಹುದು. ಸಿರಿಗರವ ಹೊಡೆದವರ ನುಡಿಸಬಾರದು ನೋಡ. ಶ್ರೀಮಂತಿಕೆಯ ದೆವ್ವ ಬಡದವ್ರನ್ನ ಮಾತಾಡ್ಸಕ್ಕೆ ಹೋಗಬಾರದು. ಮುಂದವ್ರ ಹೇಳ್ತಾರೆ, ಉತ್ತರ ಕೊಡ್ತಾರಪ್ಪವರು, ಬಡತನವೆಂಬ ಮಂತ್ರವಾದಿ ಒಳ ಹೋಗಲು ಒಡನೆ ನುಡಿವರು ಕೂಡಲ ಸಂಗಮ ದೇವ. ಏನ್ರಿ, ಬಡತನ ಅನ್ನೋದು ಯಾವಾಗ ಬರ್ತದ, ಹಸಿವಿನ ಪ್ರಜ್ಞೆ ಯಾವಾಗ ಬರ್ತದ, ಆವಾಗ ನಿನಗೆ ಬಡವರು ನೆನಪಾಗ್ತಾರ. ಒಬ್ಬ ಶ್ರೀಮಂತರ ಮನೆಯದು, ಬಹಳ ದೊಡ್ಡ ಶ್ರೀಮಂತರು. ಆ ಶ್ರೀಮಂತರ ಮನೆಯಲ್ಲಿ ಜಿಪುನ್ ಶ್ರೀಮಂತರು. ಒಬ್ಬ ಬಾಂಡಿ ತಿಕ್ಕು ಹೆಣ್ಮಗಳಿದ್ಲು. ಬಟ್ಟೆ ತೊಳಿತಿದ್ಲು, ಬಾಂಡಿ ತೊಳಿತಿದ್ಲು. ಆ ಯಜಮಾನಿ ಏನು ಶ್ರೀಮಂತ ಹೆಣ್ಮಗಳಿದ್ಲಲ್ಲ, ಅವಳ ಮಗಂದು ಮದುವಿತ್ತು. ಮದುವೆ ದೊಡ್ಡದೊಂದು ಅರಿವಿ ಅಂಗಡಿಗೆ, ಅರಿವಿ ಸಂತೆಗೆ ಹೋದರು. ಅರಿವಿ ಸಂತೆಗೆ ಎಲ್ಲ ಹಳ್ಯಾಂದು ಬೀಗರದು ಎಲ್ಲರದು ಅರಿವೆ 1000 10,000 ಅರಿವೆ ತೆಗೆದ ನಂತರ ಅಂಗಡಿಯವ್ರಿಗೆ ಯಜಮಾನಿ ಹೇಳಿದ್ಲು, ನಮ್ಮ ಮನ್ಯಾಗ ಒಬ್ಬಾಕಿ ಬಾಂಡಿ ತಿಕ್ಕಾಕಿ ಬರ್ತಾಳೆ, ಒಂದು 150 ರೂಪಾಯಿದು ಚಲೋ ಒಂದು ಕೊಡ್ರಿ ಅಂದ್ಲು. ಎಷ್ಟು ರೂಪಾಯಿದು? 150 ರೂಪಾಯಿದು. ಎಂಥದ್ದು ಚಲೋ ಅಂದ. ಯಾರಿಗೆ ಅಂದ ನಾವು ಅಂಗಡಿಯ ಅಂದ. ಯಾರಿಗೆ? ಬೆಳಗಾಕಿರಿ. ಎಷ್ಟು ಕನಿಷ್ಠ ಮಾಡ್ತಾರೆ, ಬೆಳಗಾಕಿರಿ. ಷಣ್ಮುಖ, ಸಂಗೀತಗಾರರು ಕಲಾವಿದರಂದ್ರೆ ಕನಿಷ್ಠ ಅಲ್ಲಪ್ಪ. ತಬಲಾ ಪೇಟಿ ಕನಿಷ್ಠ ಅಲ್ಲ. ಸತ್ತವನನ್ನು ಬದುಕಿಸುವ ಸಂಜೀವಿನಿಗೆ ಶಕ್ತಿ ಸಂಗೀತಕ್ಕಿದೆ. ಬರೇ ಸಂಗೀತದ ಮ್ಯಾಲನ ಸಂಗೀತದ ಸಾಮ್ರಾಟ ನೆನೆಸಿದರು ಕವಿ ಪುಟ್ಟರಾಜ ಕವಿ ಗವಾಯಿಗಳವರು. ಆ ಪುಣ್ಯ ಪುರುಷನು ಲಿಂಗೈಕ್ಯರಾದಾಗ ಯಾವ ವ್ಯಕ್ತಿನೂ ಲಿಂಗೈಕ್ಯ ಆದಾಗ ಅಷ್ಟು ಜನ ಸೇರಿಲ್ಲ, ಅಷ್ಟು ಜನ ಸೇರಿದ್ರು. ಆ ನಂತರ ನಾವು ನೋಡಿದ್ದು 3 ಕಡೆ. ಒಂದು ಪುಟ್ಟರಾಜರು, 2ನೇದ್ದು ತುಮಕೂರಿನ ಸಿದ್ಧಗಂಗೆಯ ಪೂಜ್ಯರು, 3ನೇದ್ದು ಇಲ್ಕಲ್ಲದ ಮಹಾಂತಪ್ಪಗಳು. ಕೆಲಸ ಮಾಡೋಕ್ಕೆ ಹೇಳ್ರಿ, ಒಂದು 150 ರೂಪಾಯಿದು ಕೊಡ್ರಿ, ಮಗನ ಮದುವೆ ಐತಿ ಅಂದು. ಅವರು ಹೋದ 10 ನಿಮಿಷಕ್ಕೆ ಕೆಲಸ ಮಾಡಕ್ಕೆ ಹೆಣ್ಮಗಳು ಬಂದ್ಲು ಅಂಗಡಿಗೆ. ಯಜಮಾನ್ರ ಅಂದ್ಲು ಅಂಗಡಿಕಾರನಿಗೆ. ಏನಂದ?
ಚಲೋ ಅಂದೊಂದು 5,000 ರೂಪಾಯಿ ನೋಡ್ರಿ, ತಿಂಗಳ ಪಗಾರನ ಆಕಿಗೆ 3,000 ಇತ್ತು. ಚಲೋ ಅಂದೊಂದು 5,000 ರೂಪಾಯಿ ಸೀರೆ ಕೊಡಂದ್ಲು. ಅವನಕ್ಕ, ಅಯ್ಯ ನೀನಾರ ಹಿಂಗುಟ್ಟಿಯ ಬೆಳಗಾಕಿ ನೀನು, ನಿನಗ್ಯಾಕೆ 5,000 ರೂಪಾಯಿ ಸೀರೆ ಅಂತ ಅಂಗಡ್ಯಾ ಮಂದದಕ್ಕೆ ಅವಳಂತಾಳ, ನಮ್ಮ ಯಜಮಾನಿಯ ಮಗನ ಮದುವೆದ ಚಲೋ ಒಂದು 5,000 ರೂಪಾಯಿದು ಕೊಡಂದ್ಲು. ಮನ್ಯಾಗ ಹೋಗಿ ವಿಚಾರ ಮಾಡ್ರಿ, ಇಲ್ಲೆಲ್ಲ ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಮನ್ಯಾಗ ವಿಚಾರ ಮಾಡ್ರಿ, 150 ರೂಪಾಯಿ ಬೆಳಗಾಕಿಗಿರಿ ಅಂದ್ಲು. ಇವಳಂದಳು, ನಮ್ಮ ಯಜಮಾನಿ ಶ್ರೀಮಂತಳು, ಅವಳ ಮಗ ಡಾಕ್ಟರ್ದನ, ಚಲೋ ಅಂದೊಂದು 5,000 ರೂಪಾಯಿದು ಕೊಡ್ರಿ, 3,000 ರೂಪಾಯಿಗೆ ಕೊಡ್ತೀನಿ ರೀ, ಮುಂದೆ ಅವ್ರು ಪಗಾರ ಕೊಡ್ತಾರಲ್ಲ ಅವಾಗ 2,000 ರೂಪಾಯಿ ತಂದು ಕೊಡ್ತಂದ್ಲು. ಅಂಗಡಿಕಾರನ ಕಣ್ಣೊಳಗೆ ನೀರು ಬಂತು. ತಂಗಿ, ನಿನ್ನಂಥ ಗಿರಾಕಿನ ನಾನು ನೋಡಿಲ್ಲವ್ವ, ನೀ 5,000 ರೂಪಾಯಿ ಸೀರೆ ತಗೋ, ನಾನು ನಿನಗೊಂದು ಸೀರೆ ಕೊಡ್ತೀನಿ ಉಡಂತ ಕೊಟ್ಟ ಅಂಗಡಿಕಾರ. ಸೇವೆಗೊಂದವಕಾಶ ದೊರಕುವುದೇ ಪುಣ್ಯ, ದೊರೆತುದನು ಬಳಸಿದವ ಈ ಧರೆ ಒಳಗೆ ಧನ್ಯ. ಸೇವೆಗೊಂದು ಅವಕಾಶ ರೀ, ಒಂದು ಅವಕಾಶ ಸಿಕ್ಕದ. ನಾನು ನಿಮ್ಮೂರಿಗೆ ಬಂದು 5-6 ದಿನ ಪ್ರವಚನ ಮಾಡೋಕ್ಕೊಂದು ನನಗೊಂದು ಸೇವಾ ಅಂತ ನಾನು ತಿಳ್ಕೊಂಡಿದ್ದೀನಿ ಅಷ್ಟೇ. ನೀವೇನು ತಿಳ್ಕೊಂಡ್ರೆ ಯಾರಿಗೊತ್ತು? ಜೀವ ಜೀವರ ಸೇವೆ ಅದು ದೇವ ಪೂಜೆ. ನಾ ಮಾಡ್ತಾ ಇರೋದಿಲ್ಲೇ ಏನ್ರಿ, ಕನಕದಾಸರದು ಹೇಳೇನು, ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆಯ ಮಾಡಬಾರದು. ನೀವೆಲ್ಲ ಶಾಲೆ ಕಲಿಯಾಗ ಒಂದು ಹಾಡಿತ್ತು ಕೇಳಿರಬೇಕು, ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ ತೋರಬಾರದು. ಕೇಳಿರಿಲ್ಲ? ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತು ತೋರಬಾರದು. ಚಂದಂದ ಹೂವ ಹುಡುಗನ ಕೈಯಾಗ ಕೊಟ್ರೆ ಹರಿದೋಗಿತೈತಿ. ಬಡತನ ಬಂದಾಗ ನೆಂಟರ ಬಾಗಿಲ ಸೇರಬಾರದು, ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ ತೋರಬಾರದು, ಪುಂಡರಿದ್ದಲ್ಲಿ ಅನುಭಾವಗೋಷ್ಠಿಯ ಮಾಡಬಾರದು. ಎಷ್ಟು ಚಂದಿದ್ದು ಅವಾಗ ಹಾಡ. ಈಗೆಲ್ಲ ಬರೀ ಹೊಡಿ ಮಗ ಹಾಡ ಬರೋದು ಬಿಟ್ರು, ಎಲ್ಲರೂ ಕುಡ್ಕೋತ ಕೂತ್ಬಿಟ್ರು. ಏನು ಅದ್ಭುತ ಹಾಡಿದ್ದು ಅವಾಗ ಏನ್ರಿ? ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆಯ ಮಾಡಬಾರದು. ಬಸವಣ್ಣವ್ರೇನಂದ್ರು? ಕಲ್ಲು ದೇವರು, ದೇವರಲ್ಲ ಅಂದರು. ಬಿರುಸಾತು, ಬಿರುಸಾತಲ್ಲ ಮತ್ತೆ, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ಸತ್ಯ ಯಾವಾಗಲೂ ಬಿರುಸಿರ್ತದೆ ಏನ್ರಿ? ಸತ್ಯ ಯಾವಾಗಲೂ ಬಿರುಸಿರ್ತದೆ. ಪಂಜಾಬದಲ್ಲಿ ಒಂದು ಘಟನೆ ಆಗ್ತದೆ. ಅಪ್ಪ ಮನಿ ಹಿತ್ತಲದಾಗ ಒಂದ ಮಾವಿನ ಮರ ಬೆಳೆದಿದ್ದ. ಆ ಮರ ತುಂಬ ಕಾಯಿ ಬಿಟ್ಟಿದ್ದು. ಅಪ್ಪಗೆ ಅನಿಸ್ತು, ಗುಡ್ದಾಗ ಒಂದು ದೇವಸ್ಥಾನ ಐತಿ, ಆ ದೇವಸ್ಥಾನದ ದೇವರಿಗೆ ಅಂದ್ರೆ ಧರಣಿಯ ಕಲ್ಲಿಗೆ ಈ ಮೊದಲ ಬಿಟ್ಟ ಮೀಸಲ ಹಣ್ಣ ಕೊಟ್ಟ ಬಾ. ಅವ ಪೂಜಾರಿ ನಮ್ಮ ಫ್ರೆಂಡ್, ನಮ್ಮ ಗೆಳೆಯ ಅದಾನ. ಅವ ಏನು ಮಾಡ್ತಾನೆ, ಎಡಿ ಮಾಡ್ತಾನೆ, 2 ತಾ ತಗೊತಾನ, 3 ತಿರುಗಿ ಕೊಡ್ತಾನೆ. ಒಂದು ನನಗಾಗ್ತದ, ಒಂದು ನಿಮಗಾಗ್ತದ, ಒಂದು ನಿನಗಾಗ್ತದಂತ ಅಪ್ಪ ಮಗಗೆ ಹೇಳಿದ. ಮಗ 5 ಹಣ್ಣ ಕ್ಯಾರಿ ಬ್ಯಾಗ್ನಾಗ ಇಟ್ಕೊಂಡ. ಅದು ಗುಡ್ದಾಗ 100 ಕಟ್ಟೆ ಪಾವಟಿಗೆಗಳು. ಹುಡುಗನ ತಲೆಯಾಗ ಇವನು 5 ಹಣ್ಣು ಒಯ್ದು ಪೂಜಾರಿ ಕೈಯಾಗ ಕೊಡೋದು. ಅವ 5ರಾಗ 2 ತಗೋತಾನೆ, ಅವ 3 ತಿರುಗಿ ಕೊಡ್ತಾನೆ. ಒಂದು ನನಗಾಗ್ತದೆ, ಅವ್ನು ನಮ್ಮವ್ವಾಗಾಗ್ತದೆ, ಒಂದು ನಮ್ಮ ಅಪ್ಪಗಾಗ್ತದೆ, ಇನ್ನೊಂದು ತಲೆಯಾಗ ಹುಡುಗದು ಕೂಸದು. ವೈಚಾರಿಕ ವೈಜ್ಞಾನಿಕ ತಳಹದಿಯ ಮೇಲೆ ಶರಣ ಸಂಸ್ಕೃತಿಯ ಗುರುಕುಲದ ಒಂದು ಮಾರಲ್ ಸ್ಕೂಲ್ ಅದು. ಎ ಫಾರ್ ಅಲ್ಲಮ, ಬಿ ಫಾರ್ ಬಸವಣ್ಣ, ಸಿ ಫಾರ್ ಚನ್ನಬಸವಣ್ಣ, ಡಿ ಫಾರ್ ದಾಸಿಮಯ್ಯ, ಇ ಫಾರ್ ಇಳಿಯಾಳಬೊಮ್ಮಯ್ಯ, ಎಫ್ ಫಾರ್ ಫಕೀರಪ್ಪ ಹಳಕಟ್ಟಿ. ಈ ಥರದ ಒಂದು ಸಂಸ್ಕಾರ ಕೊಡ್ತಕ್ಕಂಥ ಶಾಲೆ. 1ನೇ ಕ್ಲಾಸಿನ ಹುಡುಗ 25 ವಚನ ಹೇಳ್ತಾನೆ. ನಮ್ಮಲ್ಲಿ 25 ವಚನ. ಆ ಶಾಲೆ ಮ್ಯಾಗ ಒಂದು ಕೋಟೆ, ಒಂದು ಹೆಂಗೆ ಅರಿವೇ ಗುರು ಅಂತ ಕರ್ನಾಟಕ ವಿಶ್ವವಿದ್ಯಾಲಯದವ್ರು ಬರ್ದಾರಲ್ಲ, ಹಂಗೆ ಒಂದು ಕೊಟೇಶನ್ ಬರ್ತೀವಿ. ಅದ್ರ ಮ್ಯಾಗ ಒಂದು ನೇಮ್ ಅದ ಏನ್ರಿ, ಒಂದು ಸ್ಲೋಗನ್. ಆ ಸ್ಲೋಗನ್ ಏನು ಹೇಳ್ತದಂದ್ರೆ, ಮಕ್ಕಳು ದೇವರ ತೋಟದ ಹೂಗಳು. ಮಕ್ಕಳು ದೇವರ ತೋಟದ ಹೂಗಳು. ಏನು ಮಕ್ಕಳದವಲ್ಲ, ಅವು ದೇವರ ತೋಟದ ಹೂಗಳು. ಹಸದ ಬಂದಾಗ ಅವಕ್ಕೆ ಪ್ರಸಾದ ಕೊಡಬೇಕೇ ವಿನಃ ಹಿಂಗೆ ಮಾಡಂಗಿಲ್ಲ ನೀವು. ಮಕ್ಕಳ ಸುಮಾರು ಮಾಡವ್ರ
ಮಕ್ಕಳು ಭಾಳ ಬುದ್ಧಿವಂತರು ಇರ್ತಾರೆ. ಈಗ ನೋಡಿ, ನಮ್ಮ ಮನೆ ಎದುರುಗಡೆ ಒಂದು ಮನೆ ಅದ. ಅವರು ನಾವು ನೀರು ತುಂಬಾಗ ನಳ ಬಂದಾಗ ಜಗಳ ಮಾಡೀವಿ. 5 ವರ್ಷ ಆತು ಮಾತಾಡಿಲ್ಲ ಅವರು ನಾವು. ಹಾಂ, ನಮ್ಮ ಮನೆಯನ್ನು ಕೂಸ ಅಂಬೇಗಲ್ ಹಾಕ್ಕೊಂಡು ಅವ್ರ ಮನೆ ಕಟ್ಟಿ ಇರಕತ್ತೀರಿ. ಅದಕ್ಕೇನು ಗೊತ್ತು ಪಾಪ, ಆ ಹುಡುಗನ ಹೇಳ್ಕೊಂಡು ಬಂದು ದಬಾ ಬಡದು ಅವರು ನಾವು ಮಾತಾಡಂಗಿಲ್ಲ ಅಲ್ಯಾಕೆ ಹೋಗಿ ಅಂದ್ರೆ ಅದಕ್ಕೇನು ಗೊತ್ತೈತೆ? ಆ ಹುಡುಗಂತದ ಮುಗುಳು ನಗ್ತದ, ಹಲ್ಲು ಬಂದಿಲ್ಲ, ತುಟ್ಯಾಗಿ ಹೇಳ್ತದ, ಅವ್ವ ನೀನು ಅವರು ಜಗಳಾಡಿರ್ಬೋದು, ನಾವು ಹೋಗೋದ್ರಿಂದ ನಿಮ್ಮನ್ನು ಕೂಡಿಸ್ತನಂತೈತಿ. ಪಾಪ ಅರ್ಥ ಮಾಡ್ಕೊಳ್ಳೋ ತಂದೆ ತಾಯಿ ಎಲ್ಲಿದ್ದಾರೆ ಹೇಳಿ ನೋಡೋಣ, ಎಲ್ಲಿದ್ದಾರೆ? ಪ್ರೀತಿಸುವವರನ್ನು ಪ್ರೀತಿಸುವವ ಮಾನವ, ಪ್ರೀತಿಸದವರನ್ನು ಪ್ರೀತಿಸುವವ ಮಹಾಮಾನವ, ದ್ವೇಷಿಸುವವರನ್ನು ಪ್ರೀತಿಸುವವ ದೇವಮಾನವ. ದ್ವೇಷ ಮಾಡೋರನ್ನು ಪ್ರೀತಿ ಮಾಡಕ್ಕೆ ಕಲಿಬೇಕು ಏನ್ರಿ? ದ್ವೇಷ ಎಡದೋಸ್ ಮಾಡ್ತಾರ್ರಿ, ಎಡದೋಸ್ ಮಾತಾಡ್ತಾರ. ನಮ್ಮ ತಂದೆ ಅದಾರ, ನಮ್ಮ ತಂದೆ ಕಲಾವಿದರು. 35 ವರ್ಷ ಸ್ತ್ರೀಪಾತ್ರ ಮಾಡ್ಯಾರ. ಹೆಣ್ಮಕ್ಳು ಸೀರೆ ಉಟ್ಕೊಂಡು ಕುಣದು ನಮ್ಮ ಶಾಲೆ ಕಲಿಸ್ಯಾರ. ಇನ್ನೂ ಎಷ್ಟು ಚಲೋ ಅದಾರ ಅಂದ್ರೆ ನನಗಿಂತ ಚಲೋ ಅದಾರ ಏನ್ರಿ. ನನಗೊಂದು ಮಾತು ಹೇಳ್ತಿದ್ರು, ನಾ ಏನಾರ ಹಿಂಗೆ ಸ್ವಲ್ಪ ಮಾತಾಡೋ ವ್ಯತ್ಯಾಸ ಮಾತಾಡಿದ್ರೆ ಏನಾರೇ ಅಂದ್ರೆ ಹಿಂಗೆ, ತಮ್ಮ ನೋಡಪ್ಪ, ಕುಸ್ತಿ ಆಡಿ ಮಂದಿ ಕಾಲು ಬೀಳೋಕ್ಕಿಂತ ಬಿದ್ದು ಮಣ್ಣು ವರ್ಷಗಳು ಚಲೋಪ್ಪ ಅಂತಿದ್ರು. ಎಂಥ ತತ್ವದ ಮಾತು ನೆನಪಿಟ್ಕೊಡ್ರಿ. ಕುಸ್ತಿ ಆಡಿ ಮಂದಿ ಕಾಲು ಹಿಡಿಯೋಕ್ಕಿಂತ ಬಿದ್ದು ಮಣ್ಣು ಹರಿಸ್ಕೊಳ್ಳೋದಪ್ಪ. ಎದಕ್ಕೆ ಬೇಕಾಗಿತ್ತು ವಾದ ವೇದಗಳೇಕೆ? ಭೇದ ಎದಕ್ಕೆ ಮಾಡೋದದ? ಈಗ ನೋಡಿ, ಇದಕ್ಕೆ ಬಸವಣ್ಣನವ್ರ ತತ್ವನ ಮದ್ದದಕ್ಕೆ ಎಷ್ಟು ದೊಡ್ಡವ್ರು ನಮ್ಮ ಅಪ್ಪವ್ರಂದ್ರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನೀವ ದೊಡ್ಡವರು. ಅತ್ತಿ ನಂದ ಕರೆ ಅಂದ, ಹೌದವ ನಿಂದ ಕರೆ, ಮುಗಿದೋ ಜಗಳ ಆಗೋದಿಲ್ಲ. ನಿಂದೆ ಹೆಂಗೆ ಕರೆ ನಂದಂದ್ರೆ ಮಾರು ಚಂದ ಇರ್ತದೆ. ಹಳ್ಳ್ಯಾಗ ನೋಡಿರ್ಬೇಕು ನೀವು. ಕಟ್ಟಿ ಮೇಲೆ ಕೂತಿರ್ತಾಳೆ ಅತ್ತಿ ಕಟ್ಟಿ ಮೇಲೆ ಕೂತಿರ್ತಾಳೆ. ಸೊಸಿ ತನಗೆ ಗೆಳತಿಯಾರು ಕೂಡ ಒಳಗಿರ್ತಾಳೆ. ಅತ್ತಿ ತನಗೆ ಗೆಳತಿಯಾರನ್ನ ಕರ್ಕೊಂಡು ಅಲ್ಲಿ ಡಿಸ್ಕಷನ್ ಅವ್ರು. ಅತ್ತಿ ಹೇಳ್ತಿರ್ತಾಳೆ, ಏನಿತ್ತಿಲ್ಲಿ ಮನಿ, ನಾ ಬರೋಕ್ಕಿಂತ ಮೊದಲು ಏನಿತ್ತು, ನಾ ಬಂದಿಂದ ಇಷ್ಟ ಆಗೈತೆ ಅಂತ ಅತ್ತಿ ಹೇಳ್ತಾಳೆ. ಆಕೆ ಒಳಗೆ ಸೊಸಿ ತನಗೆ ಗೆಳತಿಯಾರಿಗೆ ಹೇಳ್ತಾಳೆ, ಈಕೆ ಹೋಗುತ್ತಾನ ನಮ್ಮ ಮನೆ ಉದ್ಧಾರ ಆಗೋದಿಲ್ಲ ಅಂತಾಳೆ. ಈಕಿ ಹೋಗುತ್ತಾನ ಉದ್ಧಾರ ಆಗಂಗಿಲ್ಲ ಅಂತ ಅವಳು ಅಂತಾಳೆ. ಈಕಿ ನೋಡಿದ್ರೆ ನನ್ನಿಂದ ಆಗೈತೆ. ಯಾರಿಂದ ಆಗ್ತದೆ? ಇಬ್ಬರು ಸುಳ್ಳ. ಭಾಳ ಮಜಾ ಐತ್ರಿ ಅವರ ಜಗತ್ತು, ಭಾಳ ಮಜಾ ಅದ. ಅದಕ್ಕೆ ಮಕ್ಕಳು ದೇವರ ತೋಟದ ಹೂಗಳು, ಪ್ರೀತಿಸ್ಕೋಂತ ಇರಬೇಕು. ದ್ವೇಷ ಮಾಡಿ ಏನು ಕಟ್ಕೊಳ್ಳೋದದ ಹೇಳಿ ನೋಡೋಣ. ನಮ್ಮ ನಾಗರಾಜ್ಗೊಂದು ಸಿಟ್ಟು ಮಾಡ್ತಿರ್ತೀನಿ, ಯಾವಾಗಾರ ಬೈತಿರ್ತೀನಿ. 5 ನಿಮಿಷನೇ ತಿರುಗಿ ಮಾತಾಡ್ತಾನೆ ನನ್ನ ಜೊತೆಗೆ. ದ್ವೇಷ ಇರಂಗಿಲ್ಲ. ಅವ್ವ ಮಗಗೆ ಮೂಗು ಹಿಡಿದ ಔಷಧ ಕುಡಿಸ್ತಾಳೆ, ಕುಡಿಸಂಗಿಲ್ಲ ರೀ? ಮೂಗು ಹಿಡಿದ ಔಷಧ ಕುಡಿಸ್ತಾಳೆ. ಏನು ಕೊಲ್ಬೇಕಂತ ಮಾಡ್ಯಾಳೇನು? ಇಲ್ಲ, ನನ್ನ ಮಗಗೆ ಆರಾಮಾಗಲಿ ಅಂತ. ಆ ಹುಡುಗ ಮಾವಿನ ಹಣ್ಣು ತೊಗೊಂಡ ಗುಡ್ಡ ಏರ್ತಿದ್ದ. ಏನೇನು ಗೊತ್ತಾತ ನಿಮಗೆ? 5 ಹಣ್ಣು ಪೂಜಾರಿ ಕೊಡೋದು, 5 ಹಿಡಿತಾನ, 2 ತಗೋತಾನ, 3 ಕೊಡ್ತಾನ. ನಮ್ಮ ಅಪ್ಪಗೊಂದು, ನನಗೊಂದು, ನಮ್ಮ ಅವ್ಗೊಂದು, ಇಷ್ಟ ಹೋಗು. ಇನ್ನೇನು 10 ಕಟ್ಟಿ ಉಳಿದದ್ದು ಗುಡಿ ಕಾಣಿಸ್ತಿತ್ತು. ಪೂಜಾರಿ ದಾರಿ ನೋಡ್ಕೊತ ನಿಂತಿದ್ದ. ಇವು ಹಣ್ಣು ಹುಡುಗ ತೊಗೊಂಡು ಹೊಂಟಿದ್ದ. ಇನ್ನೇನು ಕಟ್ಟಿ ಹತ್ತಿ 4-5 ಕಟ್ಟಿ ಏರ್ಬೇಕಂತಿದ್ದ. ಒಂದು ಹುಣಸೆ ಗಿಡದ ಕೆಳಗಡೆ ತಲೆಗೆ ಎಣ್ಣಿರಲಾರ್ದ ಹರಕು ಸೀರೆ ಉಟ್ಕೊಂಡು ಒಬ್ಬಾಕಿ ಮುದುಕಿ ಅಳುವ ಕೂಸನ್ನು ಹಿಡ್ಕೊಂಡು ಸಂಭಾಳಿಸ್ತಿದ್ಲು. ಅದನ್ನು ಕೂಸು ತೊಡಿ ಮೇಲೆ ಹಾಕ್ಕೊಂಡು ಸಂಭಾಳಿಸ್ತಿದ್ದು. ಮೂಗು ಸೋರಿತ್ತು, ಎಣ್ಣಿರಲಿಲ್ಲ, ಚೀರ್ತಿತ್ತು. ಪಾಪ ಬಡವಿ ಮೊಮ್ಮಗ, ಆ ಬಡವಿಯ ಮೊಮ್ಮಗ. ನಮ್ಮ ಶಂಕರಣ್ಣರು ಇದೇ ಹಾಡಿದ್ರು ನೋಡ್ರಿ. ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವನೇ ಇರುತಿಹನು, ಅರಳಿದ ಹೂಗಳ ಸೌಗಂಧದಲ್ಲಿ ಆ ಶಿವ ತುಂಬಿಹನು, ಹರಿವ ನದಿಯಲ್ಲಿ ಸುರಿವ ಮಳೆಯಲ್ಲಿ ದೇವನೇ ಇರುತಿಹನು, ತರ ತರ ಮರ ಗಿಡ ಪಕ್ಷಿಗಳಲ್ಲಿ ಕಾಣದೇ ಕುಳಿತಿಹನು, ದೇವನು ಎಲ್ಲಿಹ ಎಂತಿಹ ಎಂದು ಯಾರನೂ ಕೇಳದಿರು ಅಂತ. ಎಲ್ಲಿದಾನಪ್ಪ ಅವ? ಎಲ್ಲಿದಾನ? ಸುಮ್ಮನೆ ಹುಡುಕಾಡಿ ಏನ್ರಿ? ಹುಡುಕಾಡಿ ಹಾಂ, ಹೋಗ್ಯದ ಹಂಗೆ ಹೋಗ್ಯದ, ವ್ಯರ್ಥ ಆಗ್ಯದ, ವ್ಯರ್ಥ. ಈ ಹುಡುಗ ಇನ್ನೇನು ಏರ್ಬೇಕಂತಿದ್ದ. ಮುದುಕಿಯ ಮೊಮ್ಮಗನ ಚೀರುವಿಕೆ, ಈ ಮಗನನ್ನು 8 ವರ್ಷದ ಈ ಮಗನನ್ನು ಆ ಸೆಳೆತ, ಆ ಕೂಗು ಸೆಳಿತು ಹಿಂದ್ಗಡೆ. ಹುಡುಗಂದ ಹಿಂಗೆ ನೋಡಿದ. ಅಜ್ಜಿ ಇದು ಯಾಕೆ ಅಳ್ತದಂದ? ನೋಡ್ರಿ, ಲಕ್ಷ ಇಟ್ಕೊಡ್ರಿ. ಅಜ್ಜಿ ಇದು ಯಾಕೆ ಅಳ್ತದಂದ? ಅಜ್ಜಿ ಏನು ಉತ್ತರ ಕೊಟ್ಲು? ನಮ್ಮಂಥವ್ರು ಅಳ್ಳಾರ್ದ ನಿಮ್ಮಂಥವ್ರು ಅಳ್ತಾರೇನು ಅಂದ್ಲು.
ಹುಡುಗನ ಮನಸ್ಸು ಬದಲಾತು. ಏನಾಗ್ಯದ ಅಜ್ಜಿ ಎಂದ. ಹಸದದ ಅದಕ್ಕೇನು ಗೊತ್ತು ಪಾಪ, ಹಾಲು ಕುಡಿಸ್ಬೇಕು ಅಂದ. ನಾ ಮುದುಕಿ, ವಯಸ್ಸ ಮೀರ್ಯದ, ಮತ್ತಿದು ಯಾರ್ದು ಒಂದ ಹುಡುಗ, ನನ್ನ ಮಗಳು ತೀರಿ ಹೋಗಾಗ ನನ್ನ ತೊಡಿ ಮೇಲೆ ಹಾಕಿ ಹೋಗ್ಯಾಳ. ಇವರಪ್ಪ ಮೊದಲ ಬಿಟ್ಟಾನ. ಅಯ್ಯೋ ಅನಿಸ್ತು. ಹುಡುಗನ ಕಳ್ಳ ಚುರುಕ್ ಚುರುಕ್ ಚುರುಕಾಯ್ತು ಪಾಪ. ಆ ಕ್ಷಣದೊಳಗೆ ಹುಡುಗಂದ 5 ಹಣ್ಣು ಒಳಗೆ 2 ಆತ ತೊಗೊಂಡ್ರೆ 3 ತಿರುಗಿ ಕೊಡ್ತಾನ. ಒಂದು ನಮ್ಮ ತಾಯಿ, ಒಂದು ತಂದೆಗಾದ್ರೆ ನನಗೊಂದು ಬರೋದನ, ನಂದು ಹಣ್ಣು ಈ ಹುಡುಗಕ್ಕೆ ಕೊಡೋನು ಅಂದ ಹುಡುಗ. ನೋಡ್ರಿ, ಮಾನವೀಯತೆ ಎಷ್ಟು ದೊಡ್ಡದಿರ್ತದೆ. ಮಾನವೀಯತೆ, ಅಂತಃಕರಣ ಅನ್ನೋದು ಬಹಳ ದೊಡ್ಡದು. ಮಾನವೀಯ ಮೌಲ್ಯಗಳು ಕಿಲುಬುಗಟ್ಟಿ ಅಶಾಂತಿ ಹಿಂಸೆ ತಾಂಡವಾಡುತ್ತಿರುವ ಇಂದಿನ ದುರ್ಭರ ದಿನಮಾನಗಳಲ್ಲಿ ಶರಣ ತತ್ವವನ್ನು ಕೇಳಿ, ವಚನ ಸಾಹಿತ್ಯವನ್ನು ಓದಿ, ಕನ್ನಡ ಸಾಹಿತ್ಯದ ಅವಲೋಕನ ಆಗಲಿ, ದಾಸ ಸಾಹಿತ್ಯದ ಕೆಲವು ಕೀರ್ತನೆಗಳನ್ನು, ಬದುಕಿಗೆ ಹತ್ತಿರವಾದ ಕೀರ್ತನೆಗಳನ್ನು ಮೆಲುಕು ಹಾಕಿ ನೋಡೋಣ, ಆನಂದ ಆಗ್ತದೆ. ಶರಣರು ಕಾಣದ ಕೈಲಾಸದ ಭ್ರಮೆಯನ್ನು ಹುಟ್ಟಿಸಲಿಲ್ಲ. ತಾವು ಇದ್ದ ಪುರವನ್ನೇ ಕೈಲಾಸಪುರವನ್ನಾಗಿ ಮಾಡಿದರು. ಎಲ್ಲಿಯೋ ಒಂದು ಕೈಲಾಸವಿದೆ, ಎಲ್ಲಿಯೋ ಒಂದು ವೈಕುಂಠವಿದೆ ಅಂತ ಹೇಳಿ ನಿಮಗೆ ಭ್ರಮೆಯನ್ನು ಹುಟ್ಟಿಸಲಿಲ್ಲ ಶರಣರು. ತಾವು ಇದ್ದ ಸ್ಥಳವನ್ನೇ ಕೈಲಾಸವನ್ನಾಗಿ ಮಾಡಿದರು ಶರಣರು. ಈಶನ ಕಾಂಬದೊಂದಾಸೆ ಉಳ್ಳೊಡೆ, ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ, ಈಶನ ಕಾಂಬುದೊಂದಾಸೆ ಉಳ್ಳೊಡೆ, ಕಾಶಿಯಲ್ಲಿ ದೇಹ ವಿನಾಶವ ಮಾಡಬೇಡ. ಚಂದ ಐತಿ ವಚನ. ಈಶನನ್ನ ಕಾಣಬೇಕಂತ ಹೇಳಿ ಕಾಶಿಗೆ ಹೋಗಬೇಡ, ದೇಹ ದೇವಾಲಯದೊಳಗೆ ಭಾವಸಿಂಹಾಸನವ ನಿಕ್ಕಿ ಜೀವದೊಡೆಯನ ಪೂಜಿಸಬಲ್ಲಡೆ, ದೇವರಿಗೆ ದೇವರೆಂಬೇ. ಷಣ್ಮುಖ ಶಿವಯೋಗಿಗಳು. ಬಸವಣ್ಣನವರು ಹೇಳ್ತಾರೆ, ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶ. ಈ ತಲೆಯನ್ನ ಎದಕ್ಕೆ ಹೋಲಿಸ್ಯಾರ? ಬಂಗಾರದ ಕಳಶಕ್ಕೆ ಹೋಲಿಸ್ಯಾರ. ಇವತ್ತು ನಾವು ಅದನ್ನು ಅವ್ರದ್ದು ಇವ್ರದ್ದು ಎಲ್ಲ ಕೇಳಿ 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 ಡಸ್ಟ್ಬಿನ್ ಮಾಡಿಕೊಂಡು, ಡಸ್ಟ್ಬಿನ್ ಹಿಂಗಂದ್ರೆ ತಿಳಿಲಿಲ್ಲಕ್ಕಂದ್ರೆ ಕಸದ ಬುಟ್ಟಿ ಅಂತ ಹೋಗಿ. ತಲೆ ಎತ್ತಿ ನಡೆಯಿರಿ, ತಲೆ ತಗ್ಗಿಸುವ ಕಾರ್ಯ ಮಾಡಬೇಡಿರಿ, ಈ ತಲೆಗೆ ಬೆಲೆ ತನ್ನಿರಿ ಅಂತ ಹೇಳ್ಯಾರ. ಶಿರವೇ ಹೊನ್ನ ಕಳಶ, ದೇಹವೇ ದೇವಾಲಯ, ಕಾಲ ನಾನೇನು ಮಾಡಲಯ್ಯ ಬಡವನು ಅಂತಾರ ಬಸವಣ್ಣವರು. ಅವನನ್ನೇನ ಗುಡಿ ಕಟ್ಟಿ ಒಲಿಸುವುದನು? 4 ಗೋಡೆಗಳ ಮಧ್ಯದಲ್ಲಿ ಏನಾದರೂ ಬಂಧಿತನಾಗ್ಯಾನೇನು? ಇಲ್ಲ. ಆತ ಹೇಗೆ ನೋಡೋದು ಅನ್ನೋದಕ್ಕೆ ಹೇಳ್ತಾರೆ ಇದನ್ನು. ಇಂದುವಿನ ಬೆಳಗಿಂದ ಇಂದುವ ಕಾಂಬಂತೆ. ಚಂದ್ರನನ್ನ ನೋಡಬೇಕಾದ್ರೆ ನಿಮ್ಮ ಮನೆಯೊಳಗಿನ ಲಾಟನ್ನು ತಂದು ನೋಡೋದಲ್ಲ, ಚಂದ್ರನ ಬೆಳದಿಂಗಳಲ್ಲಿಯೇ ಚಂದ್ರನನ್ನು ನೋಡುವಂತೆ. ಭಾನುವಿನ ಬೆಳಗಿಂದ ಭಾನುವ ಕಾಂಬಂತೆ. ಸೂರ್ಯನ ಬೆಳಗಿನಿಂದ ರವಿಯನ್ನ, ಅವನ ಬೆಳಕಿನೊಳಗೆ ಅವನು ನೋಡೋದು. ಸೂರ್ಯನ ಬೆಳಕು ಸೂರ್ಯನನ್ನು ಹೆಂಗೆ ನೋಡ್ತೀರಿ? ನಿಮ್ಮ ಮನೆಯಿಂದ ಜೀಪ್ ಕಂಪನಿ ಬ್ಯಾಟ್ರಿ ತಂದು ಹಿಂಗೆ ಹೆಚ್ಚಿಗೆ ನೋಡ್ತೀರೇನು? ಇಲ್ಲ.
ಅವನ ಬೆಳಗಿನಿಂದ ಅವನ ಕಾಂಬಂತೆ. ಒಂದು ದೀಪ ಹಚ್ಚಾರಿಲ್ಲಿ. ಆ ದೀಪವನ್ನು ಹೆಂಗ ನೋಡ್ತೀರಿ? ಇನ್ನೊಂದು ದೀಪ ತಂದನ ಅಲ್ಲ, ದೀಪದ ಬೆಳಕಿನಿಂದ ದೀಪವ ಕಾಂಬಂತೆ. ತನ್ನ ಬೆಳಗಿನಿಂದ ತನ್ನ ಕಂಡರೆ ಸಾಲದೆ. ನಿನ್ನ ಒಳಗ ಒಂದು ಬೆಳಕದ ಏನ್ರಿ ಶರಣ್ರ, ನಿಮ್ಮ ಒಳಗ ಒಂದು ಬೆಳಕದ. ಬೆಳಗನೆ ಬೆಳಗುವೆ ಬೆಳಗಿ ಬೆಳಗಾಗಲು, ಕಂಗಳ ಆರತಿ ಎತ್ತಿ ಮಂಗಳವ ಹಾಡುವೆ ಶರಣ ಬಸವಗೆ. ಅಂಗವನೆ ಗಂಗಳವ ಮಾಡಿ ಪ್ರಾಣವನೆ ಎಣ್ಣೆಯ ಮಾಡಿ ಮನವನೆ ಬತ್ತಿಯ ಮಾಡಿ ಆತ್ಮ ಪ್ರಕಾಶದರಿವಿನಲಿ ಪರಮಾತ್ಮನೆನಿಸಿದ ಮಹಾಬಸವನಿಗೆ ಶರಣು ಶರಣೆಂಬೆ ಅಂತ ಹೇಳ್ತಾರೆ. ಇದನ್ನ ಯಾರು ಬರದಾರಂತಂದ್ರೆ ಕಲಬುರ್ಗಿಯ ಶರಣಬಸಪ್ಪಪ್ಪ ದೊಡ್ಡಪ್ಪ ಅವರು ಬರೆದಿದ್ದು. ಬೆಳಗನೆ ಬೆಳಗುವೆ ಬೆಳಗಿ ಒತ್ತಕ್ಷರ ಇಲ್ಲದಕ್ಕೆ. ಹಾವಳ ಹೂವೆ ಎಂದು ಹಾಡಿದ್ದಿಲ್ಲ ಹಂಗಿದೆ. ನಾಗರ ಹಾವೆ ಹಾವಳ ಹೂವೆ. ಬೆಳಗನೆ ಬೆಳಗುವೆ ಬೆಳಗಿ ಬೆಳಗಾಗಲು. ನಾನು ಬೆಳಗನ್ನೇ ಬೆಳಗತೀನಿ ಬೆಳಗಿ ಬೆಳಗಾಗಲು. ಕಂಗಳ ಆರತಿ ಎತ್ತಿ ಮಂಗಳವ ಹಾಡುವೆ. ನಾ ಆರತಿ ಯಾವ ತರ್ತೀನಿ? ಆರು ಅಲ್ಲ, ನಿಮ್ಮ ಕೈಯಾಗಿ ಹಿಡಿದದ್ದು ಯಾವವು? ಅದ್ರ ಹೆಸರೇನು? ಅದ್ರ ಹೆಸರೇನು? ಯವ್ವ ಅದ್ರ ಹೆಸರೇನು? ಕೈಯಾಗಿ ಹಿಡಿದದಕ್ಕೆ ಏನಂತೀರಿ? ಆರತಿ. ಯಾವುದು ಆರುತ್ತದೆಯೋ ಅದರ ಹೆಸರು ಆರತಿ. ಮತ್ತದ ಆರುದನ, ಅದಕ್ಕೆ ಅದರ ಹೆಸರಿಟ್ಟಾರಂಗ ಆರತಿ ಅಂತ. ಮತ್ತದು ಆರ್ಲಿಲ್ಲ ಅಂದ್ರೆ ಆರದಾರತಿ ಅಂತಿದ್ರು, ಅದಕ್ಕೆ ಅಂತಿದ್ರಲ್ಲ. ಮತ್ತು ಆರ್ತದಂದ ಮ್ಯಾಲ ನೀವ್ಯಾಕೆ ಅದರ ಮೌಢ್ಯತ ತಲೆಯಾಗಿಟ್ಕೊಂಡಿರಿ? ಏನಾ ಗುರುಗಳ ಮನೆಗೆ ಬಂದಿದ್ರಿ, ಆರತಿ ಮಾಡುವಾಗ ಎಡಕಿನ ಬತ್ತಿ ಜಾರಿತ್ರಿ, ಏನಾಕತ್ರಿ? ಏನಾಗಂಗಿಲ್ಲ, ಆರಿತ್ರಿ, ಎಣ್ಣೆ ಹಾಕೋದ್ರಿ, ಮತ್ತೆ ಹಚ್ಚುದ್ರಿ. ತಲೆಯಾಗಿಂದ ತೆಗೀರಿ. ಜಗತ್ತಿನ ಒಳಗ ಆರಲಾರದ ಆರ್ತಿ ಒಂದದ. ಆ ಬೆಳಗನೆ ಬೆಳಗುವೆ ಬೆಳಗಿ ಬೆಳಗಾಗಲು, ಕಂಗಳ ಆರತಿ ಎತ್ತಿ ಮಂಗಳವ ಹಾಡುವೆ. ಇವೇನದವಲ್ಲ ಕಣ್ಣುಗಳು. ಈ ಕಣ್ಣುಗಳು ದೇವನನ್ನು ನೋಡಲು ದೇವನು ಹಚ್ಚಿಟ್ಟ ದೀಪಗಳು. ಅವನನ್ನು ನೋಡಾಕ ಅವನ ಹಚ್ಚಿದ್ದು ದೀಪವು. ಇವು ಆರೂತನ ಅವನು ನೋಡೋದು. ಅವನು ಹೆಂಗ ನೋಡೋದು? ಸೂರ್ಯನ ಬೆಳಕಿನೊಳಗ ಸೂರ್ಯನ ನೋಡಿದಂಗ, ಚಂದ್ರನ ಬೆಳಗಿನೊಳಗ ಚಂದ್ರನನ್ನ ನೋಡಿದಂಗ, ದೀಪದ ಬೆಳಕಿನೊಳಗ ದೀಪವನ್ನ ನೋಡಿದಂಗ, ನಮ್ಮ ಬೆಳಕಿನೊಳಗ ನಮ್ಮನ್ನು ನೋಡೋದು. ನಮ್ಮ ಬೆಳಕಿನೊಳಗ ನಮ್ಮನ್ನ ನೋಡೋದು. ಮತ್ತು ನಮ್ದು ಹೆಂಗಾಗ್ಯದ? ಮಹಾದೇವಿ ಅಕ್ಕ ಹೇಳ್ತಾಳೆ, ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿರ್ದ ಘನವನರಿಯರು. ನೀರಾಗ ನಿಂತ ಬಟ್ಟಿ ತೊಳ್ಯಾಕತ್ಯಾನ ಅಗಸ. ಅಗಸ ಅಂದ್ರೆ ನಾವೆಲ್ಲ. ನೀರಾಗ ನಿಂತ ಬಟ್ಟಿ ತೊಳ್ಯಾಕತ್ಯಾನ, ನೀರಡಿಕೆ ಆಗೈತಿ ಪಾಪ. ನೀರಂತ ಹುಡುಕ್ಯಾಡಕತ್ಯಾನ. ಎಲ್ಲಿದಾವ ನೀರು? ಅವ ಎಲ್ಲಿದಾನಲ್ಲ ಅಲ್ಲೇ ನೀರದಾವ, ಆದ್ರೆ ನೀರು ಹುಡುಕ್ಯಾಡಕತ್ಯಾನ. ತಮ್ಮೊಳಗಿರ್ದ ಘನವನರಿಯರು. ಒಂದು ಊರದು, ಹಳ್ಳೆದು. ಅಲ್ಲಿ ಹೆಂಡತಿ ರೊಟ್ಟಿ ಮಾಡಕತ್ತಿದ್ಲು. ಗಂಡ ಹೆಂಡತಿ ಮ್ಯಾಗ ಬಹಳ ಪ್ರೀತಿದ್ದ. ಆಕಿಗೆ ಹೆಲ್ಪ್ ಮಾಡ್ತಿದ್ದ, ಏನ್ರಿ ಸಹಾಯ ಮಾಡ್ತಿದ್ದ. ಏನು ಸಹಾಯ ಮಾಡ್ತಿದ್ದ? ಇವಳು ರೊಟ್ಟಿ ಹಾಕಿದ ತಕ್ಷಣ ಅದಕ್ಕೆ ನೀರು ಹಚ್ತಿದ್ದಿಂಗ. ಯಾರ ಹೆಂಗೆ ಸಿಗ್ತಾರೇನು? ಹಂಗೇನು ಸಿಗ್ತಾರೇನು? ಇಲ್ಲ. ಉಣ್ಣು ಮಂದಿ ಭಾಳ ಐತಿ, ಹೆಸರಿಡೋ ಮಂದಿ ಭಾಳ ಐತಿ. ಆದ್ರೆ ಸೇವಾ ಮಾಡೋರು ಯಾರು ಸಿಗ್ತಾರೆ ಹೇಳಿ? ಅಷ್ಟು ಸತಿಪತಿಗಳು, ಅಂದಾದ ಭಕ್ತಿ. ಹಿಂಗೆ ನೀರು ಹಚ್ತಿದ್ದ, ಮತ್ತೊಂದು ಇವಳು ಬಡಿತಿದ್ಲು, ತಿರುವಿ ಹಾಕ್ತಿದ್ದ, ಹಿಂಗೆ ಮಾಡ್ತಿದ್ದ. ಒಂದು ಒಲೆಯ ಕಟ್ಟಿಗೆ ಹಾಕ್ತಿದ್ದ, ಕುಳ್ಳು ಹಾಕ್ತಿದ್ದ,
ಒಲಿ ಆರಬಾರ್ದು. ಹೆಂಡತಿಗೆ ಈ ಕಡೆ ಕೊಮ್ಮನಿಗೆ ಈ ಕಡೆ ಒಂದು ಮನಿ ಮೇಲೆ ಅವಳು, ಈ ಕೊಮ್ಮನಿಗೆ ಈ ಕಡೆ ಇಬ್ರು ಇಷ್ಟು ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗೋರು. ಒಂದು ದಿವಸ ಏನಾಯ್ತು ಅಂದ್ರೆ, ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ನೊರೆ ಹಾಲು ಒಳಗ ತುಪ್ಪ ಐತಿ, ಅದನ್ನ ಏನೇನು ಮಾಡ್ಬೇಕು ಹೇಳಿ? ಕಾಸಬೇಕು, ಹೌದಾ? ಆಮೇಲೆ ಏನು ಇಲ್ಲ, ಕಾಸಿದ ತಕ್ಷಣ ಹೆಂಗೆ ಹೆಪ್ಪಾಗ್ತೀರಿ? ಆರಿಸ್ಬೇಕು, ಕೆನೆ ಬರಬೇಕು, ಕೆನೆಯನ್ನು ಹುಳಿ ಹಾಕಿ ಹೆಪ್ಪಾಕಬೇಕು, ಅದನ್ನು ಕಡಿಬೇಕು, ಅದರೊಳಗೆ ಮಜ್ಜಿಗೆ ಒಂದು ಕಡೆ, ಬೆಣ್ಣೆ ಒಂದು ಕಡೆ, ಆಮ್ಯಾಲ ಕಾಸಬೇಕು. ಯಾವತ್ತದನ್ನು ಕಾಸ್ತೀರೋ ಅದು ತಿರುಗೆಂದು ಹಾಲಾಗಿಲ್ಲ. ಏನ್ರಿ? ಹೆಂಗೈತಿಪ್ಪ ಭಗವಂತ ದೇವರು ಪರಮಾತ್ಮ ಹೆಂಗದಾನಂದ್ರೆ ಹಿಂಗದಾನವ. ಅವ ಹೆಂಗದಾನಂದ್ರೆ ಹಿಂಗದಾನ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ಶರೀರದೊಳಗಾತ್ಮವನು ಯಾರಿಗೂ ಕಾಣದಂತಿರಿಸಿದೆ. ಎಲ್ಲೈತೆ ಹೇಳ್ರಿ ಆತ್ಮ? ಎಲ್ಲೈತೆ? ಪರ್ಸ್ನ್ಯಾಗ ಐತೇನು? ಎಲ್ಲೈತೆ? ಕಾಣದಂತಿರಿ. ಅದಿಲ್ಲಂದ್ರೆ ಅದಿರಂಗಿಲ್ಲ, ಲಕ್ಷ್ಯ ಇಟ್ಕೊಳ್ರಿ. ಯಾವುದಿಲ್ಲಂದ್ರೆ ನಾವಿಲ್ಲ, ಆದ್ರೆ ಅದು ಕಾಣಂಗಿಲ್ಲ. ಯಾವುದರಿಂದ ಉದ್ಭವ ಆಗಿ ಯಾವುದರಿಂದ ಲೀಲಾ ಆಡಿ ಯಾವುದರ ಒಳಗೆ ಐಕ್ಯ ಆಗ್ತದೋ ಆದ್ರೆ ಅದು ಕಾಣಂಗಿಲ್ಲ. ಏನ್ರಿ? ಅದು ಕಾಣಂಗಿಲ್ಲ. ನೀ ಬೆರೆಸಿದ ಬೆರಗಕ್ಕೆ ಭೇದಕ್ಕೆ ಬೆರಗಾದೇನಯ್ಯ, ದಾಶಿಮಯ್ಯ ಹೇಳ್ತಾರೆ. ಏನಪ್ಪ ನಿಂದ ಲೀಲಾ? ಕಟಿಗೆ ಐತಿ, ಬೆಂಕಿ ಐತಿ, ಕಾಣಂಗಿಲ್ಲ. ಈಗ ದಬದಬಿ ಬೀಳ್ತಿತ್ತಲ್ಲ ರಾಜಾ ರಾಣಿ ರಾಕೆಟ್ ರೋಡ ಜೋಗ್ ಪಾಲ್ಸ್, ಅದರ ಒಳಗ ವಿದ್ಯುತ್ ಐತ್ಯಂತ ಯಾರಿಗೂ ಕಾಣಲೇ ಇಲ್ಲ, ವಿಶ್ವೇಶ್ವರಯ್ಯನಂಥವ್ರನ್ನ ಬಿಟ್ರ. ಅದರಾಗ ಕೆಲವು ಜನಕ್ಕೆ ಕಂಡಿಲ್ಲ, ಕೆಲವು ಜನಕ್ಕೆ ಕಂಡದ. ಅದನ್ನ ಅಲ್ಲಮ ಹೇಳ್ತಾನೆ. ಕೆಲವರು ಕಂಡೆ ಎಂಬರು, ಕೆಲವರು ಕಾಣೆ ಎಂಬರು. ಅದೇನು ತಾರಾಮಂಡಲವೇ, ಅದೇನು ಸೂರ್ಯಮಂಡಲವೇ, ಗುಹೇಶ್ವರ ನಿಪ್ಪುವುದು ಚಂದ್ರಗಿರಿಯ ಪಟ್ಟಣವು ನೋಡ. ಎಲ್ಲಿದನ? ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ ಎರಡು ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ ಈ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ ಎರಡು ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬ ಯಂಗಿದ್ರು, ಅವ್ರ ಕಣ್ಗಳು ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪ್ರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರೋದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣಲ್ಲಿ ಬಿಟ್ಟೋಗಿದ್ದೇನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾಗೆ ಎಂಟರ್ ಆಗಿದೆ, ಬೇಡ್ರ ಕಣ್ಣಪ್ಪ ಅಂದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ.
ಅವ್ರು ಹೋಗ್ತಾ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರುವಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನಮ್ಮ ತಮ್ಮನೂ ಮಾಡಿದ್ರು, ನಮ್ಮ ತಂದೆನೇ ನಮ್ಮ ಕಣ್ಗಳನ್ನೆಲ್ಲ ದಾನ ಮಾಡ್ಬಿಟ್ಟು ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳಾದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ ಮೇಲೂ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಹೇಳಿ.